ದೃಷ್ಟಿದೋಷ ಜಾಸ್ತಿ ಆಗುತ್ತೆ. ಎಷ್ಟೇ ಬಂದರೂ ಹಣಕಾಸು ಕೈನಲ್ಲಿ ನಿಲ್ಲೋದಿಲ್ಲ. ಇಷ್ಟು ಬಂತು, ಇವಾಗ ಬಂತು, ನಾಳೆ ಅಲೆ ಹೋಯ್ತು. ಇವತ್ತು ಕೋಟಿ ತಂದು ಕೊಟ್ಟರು ಸಹ ನಾಳೆ ನಿಮ್ಮ ಹತ್ರ ತಿರ್ಗಿ 1000 ರೂಪಾಯಿ ಇರೋದಿಲ್ಲ. ಯಾಕೆಂದರೆ ನಿಮ್ಮ ವ್ಯವಹಾರ, ನಿಮ್ಮ ಕಮಿಟ್ಮೆಂಟ್ಸು, ನೀವು ಮಾಡುವಂಥ ಕೆಲ ವ್ಯವಹಾರಗಳನ್ನ ಹಾಕೊಂಡಿರುವಂಥ ವಾತಾವರಣಗಳೆಲ್ಲವೂ ಸಹ ನಿಮ್ಮನ್ನು ಅದನ್ನು ನಿಮಗೆ ಖರ್ಚನ್ನು ಮಾಡಿಸುತ್ತೆ. ಇಲ್ಲ, ನಾವು ಆಲೋಚನೆ ಮಾಡುವಂಥದ್ದೇ ಒಂದು, ಅಲ್ಲಿ ವ್ಯವಹಾರಗಳಾಗುವಂಥದ್ದೇ ಒಂದು, ಈ ರೀತಿಯ ಆಲೋಚನೆಗಳು ಜಾಸ್ತಿ ಇರುತ್ತೆ. ಮತ್ತು ಕೀರ್ತಿ ಭಂಗವಾಗುವಂಥ ಸಾಧ್ಯತೆಗಳು ಜಾಸ್ತಿ. ನಮ್ಮ ಎಷ್ಟೇ ಬಂದರೂ ಸಹ ನಮ್ಮನ್ನು ಅವಹೇಳನ. ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎನ್ನುವ ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ, ಇದು ಅಕ್ಟೋಬರ್ ತಿಂಗಳು ಮಾಸ ಭವಿಷ್ಯ. ಇದರಲ್ಲಿ ಮೀನರಾಶಿ ತೆಗೆದುಕೊಳ್ಳಾಗ ಮೀನರಾಶಿಯವರಿಗೆ ನಡಿ ಜನ್ಮದಲ್ಲಿ ಆಲೆ ಶನಿ ಬಂದು ಕೂತಿದ್ದಾರೆ. ನಿಮಗೆ ಶನಿ 7.5 ಆರಂಭವಾಗಿ ಸುಮಾರು 3.5 ವರ್ಷಗಳ ಕಾಲವಾಯಿತು. ನಿಮಗೆ 3 ವರ್ಷಗಳ ಕಾಲದ 7.5 ಅನುಭವಿಸ್ತಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನಿಮಗೆ ಸುಮಾರು ದಿನಗಳ ಕಾಲದ 7.5 ನಿಮಗೆ ಇರುತ್ತೆ. ಅದರಿಂದ ಎಚ್ಚರಿಕೆಯನ್ನು ವಹಿಸಿ. ಮತ್ತು ಶನಿಯ ಜೊತೆಯಲ್ಲಿ ನಿಮಗೆ ಪಂಚಮದಲ್ಲಿ ಗುರುವು ಸಹ ನಿಮಗಿದ್ದಾರೆ. ಪಂಚಮದಲ್ಲಿ ಗುರು ಬಂದಾಗ ಗುರುವಿನ ಒಂದು ರೀತಿಯಿಂದ ಮಿಶ್ರ ಫಲಗಳಿಂದ ಕೂಡಿದ ರಾಷ್ಟ್ರಾಧಿಪತಿ, ಮೀನರಾಶಿ ರಾಷ್ಟ್ರಾಧಿಪತಿ ಬಂದು ಗುರುವಿನ ಫಲ ಸ್ವಲ್ಪ ನಿಮಗೆ ಅನುಕೂಲಕರವಾಗಿರುತ್ತೆ. ಗುರುವಿನ ಯೋಗ ಫಲ ಇರುತ್ತೆ. ಶುಭ ಕಾರ್ಯಗಳಾಗಲಿಕ್ಕೆ ಅನುಕೂಲವಾಗುತ್ತೆ. ಮದುವೆ ಮುಂಜಿಗಳು, ಹೊಸ ಕೆಲಸಗಳ ಆರಂಭವನ್ನು ಮಾಡ್ಬೋದು. 7.5 ಇದ್ದರೂ ಸಹ ನಿಮಗೆ ಗುರುವಿನ ಫಲದಿಂದ ನಿಮಗೆ ಮದುವೆ ಮುಂಜಿಗಳಾಗುತ್ತೆ, ವ್ಯವಹಾರಗಳಾಗತ್ತೆ, ಪ್ರಯತ್ನವನ್ನು ಮಾಡ್ತೀರಿ. ಮತ್ತು ಮದುವೆ ಮುಂಜಿಗಳಾಗುತ್ತೆ, ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು. ಹೊಸ ಕೆಲಸಗಳ ಆರ್ಡರ್ಗಳು ತೆಗೆದುಕೊಳ್ಬೋದು. ಒಂದು ರೀತಿಯಾದಂತಹ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ನಿಮಗೆ ಸಿಗುವಂಥ ಸಾಧ್ಯತೆಗಳು ಗುರುವಿನ ಫಲದಿಂದ ಸಿಗುತ್ತೆ. ಮತ್ತು 6ನೇ ಮನೆಯಲ್ಲಿ ಕೇತುಗ್ರಹ, 7ನೇ ಮನೆಯಲ್ಲಿ ಕೇತುಗ್ರಹ, ಇದೆಲ್ಲವೂ ಬಿಟ್ಟರೆ ನಿಮಗೆ ದೃಷ್ಟಿದೋಷ ಜಾಸ್ತಿ ಆಗುತ್ತೆ. ಎಷ್ಟೇ ಬಂದರೂ ಹಣಕಾಸು ಕೈನಲ್ಲಿ ನಿಲ್ಲೋದಿಲ್ಲ. ಇಷ್ಟು ಬಂತು, ಇವಾಗ ಬಂತು, ನಾಳೆ ಅಲೆ ಹೋಯ್ತು. ಇವತ್ತು ಕೋಟಿ ತಂದು ಕೊಟ್ಟರು ಸಹ ನಾಳೆ ನಿಮ್ಮ ಹತ್ರ ತಿರ್ಗಿ 1000 ರೂಪಾಯಿ ಇರೋದಿಲ್ಲ. ಯಾಕೆಂದರೆ ನಿಮ್ಮ ವ್ಯವಹಾರ, ನಿಮ್ಮ ಕಮಿಟ್ಮೆಂಟ್ಸು, ನೀವು ಮಾಡುವಂಥ ಕೆಲ ವ್ಯವಹಾರಗಳನ್ನ ಹಾಕೊಂಡಿರುವಂಥ ವಾತಾವರಣಗಳೆಲ್ಲವೂ ಸಹ ನಿಮ್ಮನ್ನು ಅದನ್ನು ನಿಮಗೆ ಖರ್ಚನ್ನು ಮಾಡಿಸುತ್ತೆ. ಆ ಖರ್ಚು ವೆಚ್ಚಗಳು ನಿಮಗೆ ಎಷ್ಟೇ ದುಡ್ಡು ಬಂದರೂ ಸಹ ನಿಮ್ಮ ಹತ್ರ ದುಡ್ಡು ಕಾಸು ಕೈನಲ್ಲಿ ಇರೋದಿಲ್ಲ. ಆ ರೀತಿಯ ವಾತಾವರಣಗಳು ಸಪ್ತಮದಲ್ಲಿ ಬರುತ್ತೆ. ಅಷ್ಟಮದಲ್ಲಿ ಸಹ ನಿಮಗೆ ಕುಜ ಬುಧ ಇವೆಲ್ಲವೂ ಬರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಮಾಡುವಂಥ ಆಲೋಚನೆಗಳಲ್ಲಿ ವಾತಾವರಣಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ನಾವು ಮಾಡುವಂಥ ಚಿಂತನೆಗಳು ನಮಗೆ ಸಪೋರ್ಟನ್ನು ಮಾಡೋದಿಲ್ಲ. ನಾವು ಆಲೋಚನೆ ಮಾಡುವಂಥದ್ದೇ ಒಂದು, ಅಲ್ಲಿ ವ್ಯವಹಾರಗಳಾಗುವಂಥದ್ದೇ ಒಂದು, ಈ ರೀತಿಯ ಆಲೋಚನೆಗಳು ಜಾಸ್ತಿ ಇರುತ್ತೆ. ಮತ್ತು ಕೀರ್ತಿ ಭಂಗವಾಗುವಂಥ ಸಾಧ್ಯತೆಗಳು ಜಾಸ್ತಿ. ನಮ್ಮ ಎಷ್ಟೇ ಬಂದರೂ ಸಹ ನಮ್ಮನ್ನು ಅವಹೇಳನವಾಗಿ ಮಾತನಾಡುವಂಥವರು, ನಮ್ಮ ಗೌರವಕ್ಕೆ ಅಗೌರವ ತಂದು ಕೊಡುವಂಥ ವ್ಯಕ್ತಿಗಳು, ಅಗೌರವದ ಮಾತುಗಳು, ಅವಹೇಳನವಾದಂಥ ಮಾತುಗಳು, ಮನಸ್ಸಿಗೆ ಬೇಸರವಾಗುವಂಥ ಮಾತುಗಳು, ಇದೆಲ್ಲವೂ ಆಡುವಂಥ ವ್ಯಕ್ತಿಗಳು ಜಾಸ್ತಿ ಸಿಗ್ತಾರೆ. ಮೀನರಾಶಿಗೆ ಹೇಳಬೇಕು ಅಂದರೆ ಒಟ್ಟಾರಾಗಿ ಹೇಳಬೇಕು ಅಂತಂದರೆ ಅಂಥ ಯಾವ ಗ್ರಹಗಳು ಅನುಕೂಲವಾಗಿರುವಂಥ ವಾತಾವರಣಗಳು ಖಂಡಿತವಾಗಿ ನಿಮಗೆ ಸಿಗೋದಿಲ್ಲ. ಅದನ್ನು ಎಚ್ಚರಿಕೆಯನ್ನು ವಹಿಸಿ, ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಇನ್ನೊಬ್ಬರ ಬಗ್ಗೆ ಜಾಸ್ತಿ ನಂಬಿಕೆಯನ್ನು ಇಟ್ಕೊಳ್ಬೇಡಿ. ನಮ್ಮ ಕೆಲಸವನ್ನು ಬೇರೆ 3ನೇ ವ್ಯಕ್ತಿ ಮಾಡೋದಕ್ಕಿಂತ ನಾನೇ ಆ ಕೆಲಸವನ್ನು ಮಾಡುವಂತಹ ಮನಸ್ಥೈರ್ಯಕ್ಕೆ ನೀವು ಹೋಗಿ ಅಸ್ವಲ್ಪ ಆಗುವಂಥ ಅವಘಡಗಳು, ಸಮಸ್ಯೆಗಳು, ಗೊಂದಲಗಳು, ನಷ್ಟಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಮೀನರಾಶಿಯವರಿಗೆ ಹೇಳ್ಬೋದು. ಮೀನರಾಶಿ ಅಧಿಪತಿ ಬಂದು ಗುರುನೇ ಆಗಿರ್ತಾರೆ. ಗುರು ಒಂದು ಬಲವನ್ನು ಬಿಟ್ಟು ಎಲ್ಲ ಗ್ರಹಗಳು ದೋಷದಲ್ಲೇ ಇರ್ತಾರೆ. ಆದ್ದರಿಂದ ರಾಷ್ಟ್ರಾಧಿಪತಿ ಬಂದು ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಜನ್ಮದಲ್ಲಿರುವಂಥ ಶನಿ 7.5 ಇದ್ದಾರೆ. ಪ್ರತಿ ಶನಿವಾರ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳಬತ್ತಿ ಹಚ್ಚಿ, ಸಾಯಂಕಾಲ 6 ಗಂಟೆ ಮೇಲೆ ಹೋಗಿ ಶನಿಮಾತ್ಮನಿಗೆ ಎಳಬತ್ತಿ ಹಚ್ಚಿ ತುಳಸಿ ಅರ್ಚನೆ ಮಾಡಿ, ಸಾಧ್ಯವಾದಷ್ಟು ಸಹ ಧರ್ಮ ನಿಷ್ಠೆಯಲ್ಲಿ ಇರೋದನ್ನು ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಇದು ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡ್ತೀವಿ. ಭಗವಂತ ನೀವೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ನಮಸ್ಕಾರ.